ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ. ಅಂದರೆ SNQ ಕೋಟಾ. SNQ ಕೋಟಾ ಅಂದ್ರೆ ಏನು, SNQ ಕೋಟಾ ಯಾರಿಗೆ ಅಪ್ಲೈ ಆಕೈತಿ, SNQ ಕೋಟಾದ ಇಂಪಾರ್ಟೆನ್ಸ್ ಏನೈತಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋಗೆ ಸಂಪೂರ್ಣ ಮಾಹಿತಿ ಕೊಡ್ತೇನಂತ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಅವರಿಗೂ ತುಂಬ ಹೆಲ್ಪ್ ಆಗ್ತೈತಿ. ಪ್ಲಸ್ ಇನ್ನೇನಾದರೂ ಡೌಟ್ ಇತ್ತು ಇದು ಬಿಟ್ಟು KCD ಬಗ್ಗೆ ಅಂದರೆ ಸೀದಾ ಕಮೆಂಟ್ ಮಾಡಿರಿ. ಇಲ್ಲ ಸರ್ ನಂಗೆ ಕಮೆಂಟ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳಂದ್ರೆ ಹೆಸಿಟೇಟ್ ಆಗ್ತೈತಿ ಅಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಹೋಗಿ ಫಾಲೋ ಆದ್ರಿ ಅಂದರೆ ನಿಮಗೆ ಒಂದು ಲಿಂಕ್ ಸಿಗ್ತೈತಿ. ಸೊ ಆ ಒಂದು ಲಿಂಕಿಗೆ ಜಾಯ್ನ್ ನಾನು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೇನೆ ಅಂತ. ಸೊ ಬರ್ರಿ, SNQ ಕೋಟಾ ಅಂದರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸೂಪರ್ ನ್ಯೂಮರರಿ ಕೋಟಾ ಅಂತೇಳಿ ಬರ್ತೈತಿ. ಇದು ಯಾರಿಗೆ ಅಂದ್ರೆ ಈಗ OBC ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ. ಅವರು ಓಕೆ, ನೀವು ಜನರಲ್ ಆದರೂ ಆಗಿರ್ರಿ, OBC ಆದರೂ ಆಗಿರ್ರಿ, 2A ಆಗಿರ್ರಿ, 3B ಆಗಿರ್ರಿ, SC ST ಈ ರೀತಿ ಆಗಿರ್ರಿ, ಓಕೆ ಎಲ್ರಿಗೂ ನಾವು ಕೊಡ್ತೇವೆ ಗೌರ್ಮೆಂಟಿಂದ. ಅದರ ಕಂಡೀಷನ್ಸ್ ಏನೇನು ಅದಾವು, ಯಾವ ಕೋರ್ಸಿಗೆ ಬರ್ತೈತಿ ಅಂತ ಹೇಳ್ತೀನಿ. ಎಸ್ಪೆಷಲಿ ಯಾವ ಕೋರ್ಸಿಗೆ ಬರ್ತೈತಿ ಇದು SNQ ಕೋಟಾ ಅಪ್ಲೈ ಆಕೈತಿ ಅಂದ್ರೆ ಇಂಜಿನಿಯರಿಂಗ್ ಮಾಡಂಥವ್ರಿ. ಇಂಜಿನಿಯರಿಂಗ್ ಕೋರ್ಸ್ ಯಾವುದಾದ್ರೂ ಬ್ರ್ಯಾಂಚ್ ತೊಗೋರಿ, ಅವ್ರು ಕೇಳಂಗಿಲ್ಲ. ಇಂಜಿನಿಯರಿಂಗ್ ಬ್ರ್ಯಾಂಚ್ ಮಾಡೋರಿಗೆ ನೀವು ಈ ಒಂದು SNQ ಕೋಟಾನ ಕ್ಲೈಮ್ ಮಾಡ್ಕೋಬೋದು. ಸೊ ಇವಾಗ ನಿಮ್ಮೊಂದು ಅಪ್ಲಿಕೇಶನ್ ಹಾಕಿರ್ತೀರಿ, ಅಪ್ಲಿಕೇಶನ್ ಸೀಟಲ್ಲಿ SNQ ಕೋಟಾ S ಅಂತ ಆಗಿರ್ತೈತಿ. ಸೊ SNQ ಕೋಟಾ S ಅಂತ ಆದರೆ ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರಿ ಅಂತ. ಎಲಿಜಿಬಲ್ ಇರೋಕೆ ಏನೇನು ಬೇಕು ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ 8 ಲಕ್ಷದಕ್ಕಿಂತ ಕಡಿಮೆ ಇರಬೇಕು. ಆ್ಯನ್ಯುವಲ್ ಇನ್ಕಮ್ 8 ಲಕ್ಷದಕ್ಕಿಂತ ಕಡಿಮೆ ಇರಬೇಕು. ಇದು ಮೇಜರ್ ಆಗಿರ್ತಕ್ಕಂಥದ್ದು, ಇದಕ್ಕೊಂದು ಅಪ್ಲೈ ಆಗುವಂಥದ್ದು. ಪ್ಲಸ್ ಇದು ನಮಗೆ ಸಿಗಲೇಬೇಕು. ಇವಾಗ ನಾನು ಇಂಜಿನಿಯರಿಂಗ್ ಮಾಡೋವಂದು ನನಗೆ ಸಿಗಲೇಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿದೆ ಏನಂದ್ರೆ ನಿಮ್ಮ ರ್ಯಾಂಕ್ ಎಷ್ಟಿರಬೇಕು ಅಂದರೆ ತುಂಬ ಚೆನ್ನಾಗಿರ್ಬೇಕು. SNQ ಕೋಟಾಕ್ಕೆ ನಂದು ಇನ್ಕಮ್ ಕಡಿಮೆ ಐತಿ ಅಂದರೆ ಅಲ್ಲಿ ಕೇಳೋದಿಲ್ಲ. ನಿಮ್ಮ ರ್ಯಾಂಕ್ ಚಲೋ ಇರಬೇಕು, ನಿಮ್ಮ ಇನ್ಕಮ್ ಚಲೋ ಇರಬೇಕು, ಅಂದರೆ ಕಮ್ಮಿ ಇರಬೇಕು, ರ್ಯಾಂಕ್ ಕಮ್ಮಿ ಇರಬೇಕು. ಲೈಕ್ ಇವಾಗ ಒಂದು ಟಾಪ್ ಕಾಲೇಜೊಳಗೆ ಹೋಗ್ತಿರ್ತೀರಿ, ಅಲ್ಲಿ ಕಾಲೇಜ್ ಫೀಸ್ ಜಾಸ್ತಿ ಇರ್ತೈತಿ, ನಿಮಗೆ SNQ ಕೋಟಾ ಬೇಕು, ಅವರೆಲ್ಲ ಕೊಡ್ತಾರೆ. ಬಟ್ ನಾವು ಇದು ನನಗೆ ಐತಿ, ನನಗೆ ಇದು ಸೀಟ್ ಬೇಕು ಅಂದ್ರೆ ಕೊಡಂಗಿಲ್ಲ. ಕೌನ್ಸಿಲಿಂಗಲ್ಲಿ ಸಿಗ್ತೈತಿ ಯಾರು ರ್ಯಾಂಕ್ ಚಲೋ ಇರ್ತೈತಲ್ಲ. ಸೊ ಟಾಪಲ್ಲಿ ಅವ್ರು ಇದ್ರಂದ್ರೆ ಅವ್ರಿಗೆ ಸಿಗ್ತೈತಿ. ಇಪ್ಪಲ್ಲಿ ಯಾರೂ ಇರಲಿಲ್ಲ, ನಿಮ್ಮದು ರ್ಯಾಂಕ್ ಇತ್ತು ಅಂದ್ರೆ ಅಫ್ಕೋರ್ಸ್ ಅದು ನಿಮಗೆ ಸಿಗ್ತೈತಿ. ಇದ್ರ ಬೆನಿಫಿಟ್ ಏನಂದ್ರೆ, ಸೊ ಇವಾಗ ಒಂದು ಕಾಲೇಜ್ ಫೀಸ್ 1,20,000 ಐತಿ ಅಥವಾ 1,12,000 ಐತಿ ಒಂದು ಗೌರ್ಮೆಂಟ್ ಕಾಲೇಜ್ ಫೀಸ್, ಮೀನ್ಸ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್. ನೀವೇನಾದರೂ ಈ ಒಂದು ಕೋಟಾ ಥ್ರೂ ಜಾಯಿನ್ ಆದ್ರಿ ಅಂದ್ರೆ SNQ ಕೋಟಾ ಥ್ರೂ ಜಸ್ಟ್ ನೀವು ಅಲ್ಲಿ ಪೇ ಮಾಡಬೇಕಾಗಿರೋದು ಕೇವಲ 30,000. 1,20,000 ಪೇ ಮಾಡೋದಕ್ಕಿಂತ 30,000 ನಿಮಗೆ ಅವರು ಪೇ ಮಾಡು ಅಂತ ಹೇಳಿ ಕೇಳ್ತಾರೆ. ಜಸ್ಟ್ ಇದು ಈ ಒಂದು SNQ ಕೋಟಾಕಿರೋ ಪವರ್. ಈ ಕಡೆ ಫೀಸು ಕಮ್ಮಿ ಆಕೈತಿ, ನಿಮಗೆ ಒಳ್ಳೆ ಎಜುಕೇಷನು ಸಿಗ್ತೈತಿ. ಸೊ ನೀವು ಯಾರ್ಯಾರು ಅಪ್ಲೈ ಅಂತೇಳಿ ಆಯ್ತಿಲ್ಲ, ಸೊ ಅವರೆಲ್ಲ ಇದಕ್ಕೆ ಎಲಿಜಿಬಲ್. ಸೊ ಎಲ್ಲಿ ಯಾಕೆ ಓನ್ಲಿ ಒಂದು ಕೋರ್ಸಿಗೆ ಇಂಜಿನಿಯರಿಂಗಿಗೆ ಅಷ್ಟೇ ಇದು ಇರ್ತೈತಿ. ಬಿಟ್ಟರೆ ಮೆಡಿಕಲಿಗೆಲ್ಲ, ಫಾರ್ಮಸಿಗೆಲ್ಲ ಯಾವುದೇ ಕೋರ್ಸಿಗೆ ಇದು ಅಪ್ಲೈ ಆಗೋದಿಲ್ಲ. ಆಕೈತೆ ಅಂತ ಅನ್ಕೋಬೇಡ್ರಿ, ಓನ್ಲಿ ಇಂಜಿನಿಯರಿಂಗ್ ಆಕೈತಿ. ಅದು ಬಡ ವಿದ್ಯಾರ್ಥಿಗಳಿಗಾಗಲಿ ಅಂತೇಳಿ ಈ ಒಂದು ಸ್ಕೀಮ್ ಐತಿ. ಇದಾಗಿತ್ತು SNQ ಕೋಟಾ ಬಗ್ಗೆ. ಸೊ ಮನ್ಯಾಗ 2-3 ಜನ ಅದೇವ್ರಿ, ನಮಗೆಲ್ಲ ಎಟ್ ಎ ಟೈಮ್ ನಾವು ಅಪ್ಲೈ ಮಾಡ್ತೀವಿ ಅಂದರೆ ಬರೋಂಗಿಲ್ಲ. ಯಾರಿಗಾದ್ರೂ ಒಬ್ರಿಗಿದೆ ಅಪ್ಲೈ ಆಕೈತಿ. ಸೊ ಅದಕ್ಕೆ ರ್ಯಾಂಕು ಚೆನ್ನಾಗಿರಬೇಕು, ವಿತ್ ಕ್ಯಾಸ್ಟ್ ಇನ್ಕಮ್ ಒಳಗೆ ನಿಮ್ಮ ಇನ್ಕಮ್ ಕಮ್ಮಿ ಇರಬೇಕು. ಸೊ ಇದಾಗಿತ್ತು. ಮತ್ತೇನೋ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಇಷ್ಟು ಥರ ಕಮೆಂಟ್ ಮಾಡೋಕ್ಕೆ ಎಷ್ಟೇಟ್ ಆಗ್ತೈತಿ ಅಂದರೆ ಹೇಳಿದೆ ಅಲ್ಲ. ಸೊ ಓಕೆ ಟಾಟಾ ಬಾಯ್, ಮತ್ತು ನೆಕ್ಸ್ಟ್ ಒಳಗೆ ಸಿಗೋಣಂತೆ.